ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದೆ. ಕೆಆರ್ಎಸ್ ಜಲಾಶಯವಂತೂ ಖಾಲಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಡ್ಯಾಂಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಟ್ಟಿದ್ದರು. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಜಲಾಶಯಗಳಂತೂ ಬರಿದಾಗ್ತಾ ಇವೆ. ಕೆಆರ್ಎಸ್ ಜಲಾಶಯ ಕೂಡ ಬರಿದಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಡ್ಯಾಂಗೆ ಭೇಟಿ ಕೊಟ್ಟು ಈ ವೇಳೆ ವೀಕ್ಷಣೆ ಮಾಡಿದ್ದಾರೆ. ಜಲಾಶಯ ವೀಕ್ಷಿಸಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿ ಕೂಡ ಪಡ್ಕೊಂಡಿದ್ದಾರೆ. ಬೆಳೆಗಳಿಗೆ ನೀರು ಹರಿಸದಂತೆ ಸರ್ಕಾರ ಸೂಚನೆ ನೀಡುತ್ತಾ ಇರುವುದಕ್ಕೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಈ ಬಾರಿ ಮುಂಗಾರು ಮತ್ತು ಹಿಂಗಾರು ಮಳೆಯೂ ಕೂಡ ಆಗುವುದು ತೀರಾ ಕಮ್ಮಿ ಅನ್ನುವಂಥದ್ದು ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರೋದ್ರಿಂದ ರಾಜ್ಯದ ಹಲವಾರು ಜಲಾಶಯಗಳಿಗಾಗಲೇ ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಬಾರದೇ ಇರೋದ್ರಿಂದ ಜಲಾಶಯಗಳು ಖಾಲಿ ಆಗ್ತಾ ಇರುವಂಥದ್ದು, ಬರಿದಾಗ್ತಾ ಇರುವಂಥದ್ದು ನಾವು ಕಾಣಬಹುದು. ಸೊ ಇದೇ ಸಂದರ್ಭದಲ್ಲಿ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ಯಾವ ರೀತಿ ಇದೆ ಅನ್ನೋದರ ಕುರಿತಾಗಿ ಅಲ್ಲಿ ಪರಿವೀಕ್ಷಣೆ ಮಾಡಲಿಕ್ಕೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಆಗಮಿಸಿದಂತಹ ಸಂದರ್ಭದಲ್ಲಿ ಅವರನ್ನ ವೆಲ್ಕಮ್ ಮಾಡಿಕೊಳ್ಳಲಾಯಿತು. ಅಲ್ಲಿದ್ದಂಥ ಅಧಿಕಾರಿಗಳಿಂದ ಈ ವೇಳೆ ಆರ್ ಅಶೋಕ್ ಅವರು ಮಾಹಿತಿ ಕೂಡ ಪಡ್ಕೋತಾರೆ. ಮತ್ತೆ ಈ ವೇಳೆ ರೈತರ ಬೆಳೆಗಳಿಗೆ ನೀರು ಹಾಯಿಸುವುದಕ್ಕೆ ಸದ್ಯ ನೀರು ಹಾಯಿಸುವುದು ಬೇಡ, ಇರುವಂಥ ನೀರು ಕುಡಿಯುವುದಕ್ಕೆ ಬೇಕಾಗುತ್ತೆ ಅನ್ನುವಂಥ ಒಂದು ಮಾತನ್ನ ರಾಜ್ಯ ಸರ್ಕಾರ ಹೇಳಿದ್ದಕ್ಕೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್.